ನಮ್ಗೆ ತುಂಬಾ ದೊಡ್ಡ ಜವಾಬ್ದಾರಿ ಅದು. ಸ್ಪೆಷಲಿ ದರ್ಶನ್ ಸರ್ ಅಂತ ಸಿನಿಮಾಗಳು ಹಾದು ಬರಬೇಕಾದ್ರೆ ನಿಮಗೆ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಒಬ್ಬ ಟ್ರ್ಯಾಕ್ಟರ್ ಡ್ರೈವರಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಒಂದು ಕಂಪ್ನಿ ಸಿಇಒ ತನಕ ಅಭಿಮಾನಿಗಳಿರುವಂಥ ಒಬ್ಬ ನಟ. ಆಮೇಲೆ ಅವರೆಲ್ಲರನ್ನ ತುಂಬಾ ಸಾಂಕೇತಿಕವಾಗಿ ಸಿನಿಮಾಯಿಕವಾಗಿ ರೆಪ್ರೆಸೆಂಟ್ ಮಾಡುವಂತ ನಟ ದರ್ಶನ್ ಸರ್. ಡಿಸೆಂಬರ್ 12ಕ್ಕೆ ಸಿನಿಮಾ ಅನೌನ್ಸ್ ಆಗಿದೆ. ಅವರ ಎಲ್ಲ ಸೆಲೆಬ್ರಿಟಿಗಳು ಅಂದ್ರೆ ಅಭಿಮಾನಿಗಳನ್ನ ಅವ್ರ ಸೆಲೆಬ್ರಿಟೀಸ್ ಅಂತಾರೆ. ಅವ್ರ ಸೆಲೆಬ್ರಿಟೀಸ್ಗಳು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ಕಲ್ಪನೆ ಮಾಡುವಂತ ರೀತಿ. ನಾನು ಕಲ್ಪನೆ ಮಾಡ್ಕೊಂಡ ರೀತಿಗಿಂತ ಇನ್ನೊಂದು ಡಬಲೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಸಿನಿಮಾಗ ಒಂದು ಶಕ್ತಿ ಇದ್ರೆ ದರ್ಶನ್ ಸರ್ ಸಿನಿಮಾಗ ಇನ್ನೊಂದು ಶಕ್ತಿ ಇರುತ್ತೆ. ಒಂದೇ ಒಂದು ಸಲ ಸೋತು ಬಿಡೆ ಅನ್ನುವಂಥ ಹಾಡು ಮೊನ್ನೆ ಮಾತಾಡಿದೆ. ಈ ಇಮ್ಯಾಜಿನೇಷನ್ಗಳ ಮಧ್ಯೆ ಒಂದಷ್ಟು ಫೀಲ್ ಮಾಡಿ ಬರೆಯೋದಕ್ಕೂ ಒಬ್ಬ ಸ್ಟಾರ್ ನಟನಿಗೆ ನನ್ನದೊಂದು ಸಣ್ಣ ಕಾಂಟ್ರಿಬ್ಯೂಷನ್ ಅನ್ನೋದಕ್ಕೂ ಇದ್ರ ಜೊತೆಗೆ ಒಬ್ಬ ಫ್ಯಾನ್ ಆಗಿ ಕೆಲಸ ಮಾಡೋದಕ್ಕೂ ಈ ಮೂರು ಲೇಯರನ್ನು ಡೆವಿಲ್ ಸಿನಿಮಾದ 2 ಹಾಡುಗಳಲ್ಲಿ ಈ ಮೊದಲನೇ ಹಾಡಿಗೆ ಹೇಗೆ ಬಳಸ್ಕೊಂಡ್ರಿ ನಿಮ್ಮನ್ನು ನೀವು? ಸೊ ಒಬ್ಬ ಸ್ಟಾರ್ಗೆ ಅಂತ ಹಾಡು ಬರೆಯುವಾಗ ಒಂದು ನಮಗೆ ಫಸ್ಟು ಕಾಣೋದು ನಿರ್ದೇಶಕರು ಕಾಣ್ತಾರೆ. ನನಗೆ ಯಾವಾಗ ನಿರ್ದೇಶಕರು ಏನು ಸಿಚುವೇಶನ್ ಹೇಳಿದರೆ ಅವರು ಕಾಣ್ತಾರೆ. ಅದಾದಮೇಲೆ ಸ್ಟಾರ್ ಕಾಣ್ತಾರೆ. ಅದಾದಮೇಲೆ ಅಭಿಮಾನಿಗಳು ಕಾಣ್ತಾರೆ. ಸೊ ನಾವು ಸ್ಟಾರ್ಗೆ ಹಾಡು ಬರಿತೀವಿ, ನಿರ್ದೇಶಕರ ಇನ್ಪುಟ್ಸ್ ತೊಗೊಂಡು ಬರಿತೀವಿ. ಬಟ್ ಆ ಹಾಡನ್ನು ಮೆರೆಸೋದಿದೆಯಲ್ಲ ನಿಜ ಅಭಿಮಾನಿಗಳು. ಒಂದು ಆ ಸ್ಟಾರ್ ಅಭಿಮಾನಿಗಳು, ಈ ದರ್ಶನ್ ಸರ್ ಅಭಿಮಾನಿಗಳು, ಅದ್ರ ಜೊತೆಗೆ ಕನ್ನಡ ಸಿನಿಮಾ ಅಭಿಮಾನಿಗಳು. ನಿಜ. ಸೊ ನಿಮ್ಗೆ ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಮುಂಚೆಯಿಂದನೂ ಅಷ್ಟೇ ನಾವು ಈ ಸ್ಟಾರ್ ಅಭಿಮಾನಿ ಅಂತ ಅವ್ರಿಗವರು ಗುರ್ತಿಸ್ಕೊಂಡಿದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲರೂ ಮೆರೆಸಿದ್ದಾರೆ. ಹಂಗಾಗಿ ಎಲ್ಲ ಸ್ಟಾರ್ಸ್ಗೂ ನಿಮಗೆ ಇವತ್ತವರೆಗೂ ಅವರು ಅಷ್ಟು ಮಾರ್ಕೆಟಲ್ಲಿರೋದು ಆ್ಯಂಡ್ ಅವರಿಂದ ಎಷ್ಟೋ ಸಿಂಗಲ್ ಸ್ಕ್ರೀನ್ಗಳು ವರ್ಕ್ ಆಗಿರೋದು. ಸೊ ಅದೆಲ್ಲ ಆ ಥರದ್ದೆಲ್ಲ ಇದ್ದಾಗ ನಮಗೆ ಒಂದೊಂದು ಹಾಡು ಫಸ್ಟ್ ಹೋಗೋದೇ ಹಾಡುಗಳು ಜನರನ್ನ ಇನ್ವಿಟೇಷನ್ ಅಂತಲೇ ಹೇಳ್ತಾ ಬಂದಿದ್ದೀನಿ. ಸೊ ಅದು ಹೋಗಿ ತಲುಪುತ್ತೆ ಅಂದಾಗ ಅದು ನಮ್ಗೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಸ್ಪೆಷಲಿ ದರ್ಶನ್ ಸರ್ ಅಂತ ಸಿನಿಮಾಗಳು ಹಾದು ಬರಬೇಕಾದ್ರೆ ನಿಮಗೆ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಒಬ್ಬ ಟ್ರ್ಯಾಕ್ಟರ್ ಡ್ರೈವರಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕರಿಂದ ಹಿಡಿದು ಒಂದು ಕಂಪ್ನಿ ಸಿಇಒ ತನಕ ಅಭಿಮಾನಿಗಳಿರುವಂಥ ಒಬ್ಬ ನಟ. ಆಮೇಲೆ ಅವರೆಲ್ಲರನ್ನ ತುಂಬಾ ಸಾಂಕೇತಿಕವಾಗಿ ಸಿನಿಮಾಯಿಕವಾಗಿ ರೆಪ್ರೆಸೆಂಟ್ ಮಾಡುವಂತ ನಟ ದರ್ಶನ್ ಸರ್. ಸೊ ಆ ಥರ ಒಂದು ಸಾರ್ವತ್ರಿಕವಾಗಿ ಅವರು ಇಷ್ಟ ಆಗುವಾಗ ಹಾಡು ಹಾಗೆ ಇರಬೇಕಲ್ಲ. ಸೊ ಯೂನಿವರ್ಸಲ್ ಆಗಿ ಎಲ್ರಿಗೂ ಇಷ್ಟ ಆಗೋ ಥರ ಹಾಡಿರಬೇಕು ಅಂತ. ಸೊ ನಮಗೆ ಸಿಂಪಲ್ ಪ್ರಕಾಶ್ ಸರ್ ಹೇಳಿದ್ದು ಅದೇ, ಸಿಂಪಲ್ ಪದಗಳೇ ಇರಲಿ ಬಟ್ ಡೆಪ್ತ್ ಇರಲಿ ಅನ್ನೋ ಒಂದು. ಸೊ ಅದು ನನಗೆ ಯಾವಾಗಲೂ ಇಷ್ಟಪಡ್ತೀನಿ ನಾನು. ಸೊ ನಮಗೆ ಹೆವಿ ಪದ ಹಾಕೋದು ತುಂಬ ಇಷ್ಟನೇ. ರೈಟರ್ಗೆ ಯಾವಾಗಲೂ ನಿಮಗೆ ನಾನು ಹೇಳಿದೆ ಪ್ರೇಮ ಕಾವ್ಯಗಳೇ ಥರ ಹಾಕೊಂತಲೇ ಅದು ತುಂಬ ಇಷ್ಟನೇ. ಆ್ಯಂಡ್ ಅದು ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡೋದು. ಕಾಂತಾರ ಅಂತ ಒಂದು ಐತಿಹಾಸಿಕ ಸಬ್ಜೆಕ್ಟ್ ಮಾಡಿದಾಗ ಅಥವಾ ಹಿಂದಿನ ಕಾಲಮಾನದ ಸಬ್ಜೆಕ್ಟ್ ಮಾಡಿದಾಗ ಆ ಥರದ್ದು ಡಿಮ್ಯಾಂಡ್ ಮಾಡುತ್ತೆ. ಬಟ್ ಈ ಥರದ ಸಬ್ಜೆಕ್ಟ್ಗಳಿಗೆ, ಮಾಸ್ ಆಗಿರುವಂಥ ಸಬ್ಜೆಕ್ಟ್ಗಳಿಗೆ, ಡೆವಿಲ್ ಅಂತ ಸಬ್ಜೆಕ್ಟ್ಗಳಿಗೆ ಆ್ಯಂಡ್ ದರ್ಶನ್ ಸರ್ ಅಂತ ಹೀರೋಗೆ ನಮಗೆ ಸಿಂಪಲ್ ಆಗಿರಬೇಕು, ಡೆಪ್ತ್ ಇರಬೇಕು ಆ್ಯಂಡ್ ವೆರಿ ಕ್ಯಾಚಿ ಆಗಿರಬೇಕು. ಯಾಕಂದರೆ ದರ್ಶನ್ ಸರ್ದ ಹಾಡುಗಳು ನಾನು ಇಲ್ಲಿ ತನಕ ನೋಡಿರೋಂಥ ಹಾಡುಗಳು ಎಲ್ಲ ನೆಕ್ಸ್ಟ್ ದಿನ ಟಕ್ಕಂತ ಟ್ರೆಂಡಿಂಗ್ ಬಂದಿರುತ್ತೆ. ಸೊ ಅದರಲ್ಲಿ ಇದೊಂದು ಆಗಬೇಕು ಅನ್ನೋದೊಂದು ಜವಾಬ್ದಾರಿಯಲ್ಲೇ ಬರೆಯೋಕ್ಕೆ ಶುರು ಮಾಡಿದ್ದು. ಲಕ್ಕಿಲಿ ಅದು ಆಗ್ತಿದೆ. ಇಲ್ಲ ಮೊನ್ನೆ ಅಂದರೆ ಮಾತಾಡೋದು ಅದನ್ನ ಹೇಳಿದೆ ನೀವು, ಅವರೊಬ್ರಿಗೆ ಬರ್ದಿರಲಿಲ್ಲ ಸರ್ ಬರ್ದೆ ಅಂತಂದ್ರಿ. ಆ ಮಾತಲ್ಲಿ ಒಂದು ಸಣ್ಣ ಪ್ರೀತಿ ಇದೆ, ಒಂದು ಸಣ್ಣ ರೆಸ್ಪೆಕ್ಟ್ ಇದೆ, ಒಂದು ಸಣ್ಣ ತವಕ ಇತ್ತು ನಾನು ಕೇಳಿದಾಗ. ಅದು ನಿಮಗೆ ಹೇಗೆ ಕನೆಕ್ಟ್ ಆಯಿತು? ಸೊ ನನಗೆ ಇವತ್ತಿಗೂ ನೆನಪಿದೆ, ದರ್ಶನ್ ಸರ್ ಫಸ್ಟ್ ನಮ್ಮ ಮನೇಲಿ ರೂಪತಾರ ಥರ ಅದೊಂದು ಮ್ಯಾಗ್ಝಿನ್ ಬಂದಿತ್ತು ನಮಗೆ. ಅದರಲ್ಲಿ ನಾನು ಫಸ್ಟು ದರ್ಶನ್ ಸರ್ದು ಎಲ್ಲೋ ಕಲರ್ ಇದು ಶರ್ಟು ಬೆಲ್ ಬಾಟಮ್ ಪ್ಯಾಂಟ್ ಇತ್ತವ, ಪ್ಯಾಂಟ್ ಹಾಕೊಂಡು ಒಂದು ಫೋಟೋ ಇತ್ತು. ಚಂದನವನಕ್ಕೆ ಬಂದ ಚಂದದ ಹೀರೋ ಆ ಥರ ಸಮಥಿಂಗ್ ಚಂದದ ಹೀರೋ ಅಂತ ಇತ್ತು. ತುಂಬ ಚಾಕ್ಲೇಟ್ ಬಾಯ್ ಥರ ಇದ್ರು. ನನಗೆ ಅದು ನೆನಪಿಗೆ ಬಂತು. ಸೊ ಅದೇ ಇದರಲ್ಲೇ ಸುದೀಪ್ ಸರ್ದು ಇತ್ತು. ಸೊ ಅಂದರೆ ಅವರೆಲ್ಲ ಅವಾಗ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2 ಕಂಬಗಳ ಥರ, ಅಂದರೆ ಹೈಟು ಹಾಗೆ ಇದ್ರು ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಹೆಗಲ ಮೇಲೆ ತಗೋತಾರೆ ಅನ್ನೋ ಒಂದು ಧೈರ್ಯ ಬಂದಿತ್ತು ನಮ್ಮ ವಿಷ್ಣು ಸರ್ ಅಣ್ಣವರೆಲ್ಲ ಆದ್ಮೇಲೆ. ಸೊ ಅಂತ ದಿನಗಳಿಂದ ನೋಡ್ಕೊಂಡ್ ಬಂದಿದ್ದು ನಾವು. ಅವರ ಮೆಜೆಸ್ಟಿಕ್, ಕರಿಯ, ಧ್ರುವ ಆಗಿರ್ಬೋದು, ದಾಸ, ಈ ತರದ ಸಿನಿಮಾಗಳೆಲ್ಲ ಜೊತೆಗೆ ನನಗೆ ನನ್ನ ಪ್ರೀತಿಯ ರಾಮು ತುಂಬಾ ಇಷ್ಟ. ಲಾಲಿ ಹಾಡು ತುಂಬಾ ಇಷ್ಟ. ತಂಗಿಗಾಗಿ ಸಿನಿಮಾ ಆಗಿರ್ಬೋದು, ಈ ತರ ಅನಾಥರ ಸಿನಿಮಾದಲ್ಲಿ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು. ಸೊ ಮಾಸ್ ಜೊತೆಗೆ ಅವರ ಇನ್ನಸೆನ್ಸ್ ಇರುವಂತ ಕ್ಯಾರೆಕ್ಟರ್ಗಳು ನನಗೆ ತುಂಬಾ ಇಷ್ಟ. ಸೊ ಈ ಎಲ್ಲಾ ಸಿನಿಮಾಗಳಲ್ಲೂ ಹಾಡುಗಳು ನಿಮ್ಗೆ ಸೂಪರ್ ಹಿಟ್. ಅಲ್ಲ, ಕೆಂಚಾಲೋ ಮಂಚಾಲೋ ಬಂದಾಗ ಪ್ರಮೋದಲ್ಲಿನ ಒಬ್ಬ ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ತಾನ.
ಇಲ್ಲ ಖಂಡಿತವಾಗ್ಲೂ ಮಾಡ್ತೇನೆ ಸರ್. ಸೊ ನಾನು ಹೇಳ್ದಂಗೆ ನನಗೆ ಮಾಸ್ ಸಾಂಗ್ಗಳು ಅಷ್ಟೇ ಇಷ್ಟ. ಸೊ ನಾನು ಜಾಸ್ತಿ ಬರ್ದಿರೋದು ಕ್ಲಾಸ್ ಲವ್ ಸಾಂಗ್ಸ್ಗಳಾಗಿದ್ರು ಕೂಡ ನನಗೆ ಇವತ್ತಿಗೂ ಮಾಸ್ ಸಾಂಗ್ ಬರೆಯೋಕೆ ತುಂಬ ಇಷ್ಟ. ಆ್ಯಂಡ್ ಮಾಸ್ ಎಲಿಮೆಂಟ್ಸ್ಗಳನ್ನ ಬರೆಯೋಕೆ ತುಂಬ ಇಷ್ಟ. ಮಾಸ್ ಸಾಂಗ್ಗಳನ್ನು ತುಂಬ ಎಂಜಾಯ್ ಮಾಡ್ತೀನಿ ನಾನು. ಸೊ ಹಿಂಗೆ ಅವರ ಒಂದು ಮ್ಯೂಸಿಕಲ್ ಲೆಗೆಸಿ ಏನಿದೆ ಅದು ನನಗೆ ಯಾವಾಗಲೂ ತುಂಬ ಇದಾಗಿರೋದು. ನಾನೊಬ್ಬ ಲಿರಿಕ್ ರೈಟರ್ ಆಗಿರೋದ್ರಿಂದ ಅದು ಯಾವಾಗಲೂ ಇವತ್ತಿಗೂ ಅವರ ಹಾಡುಗಳು ತುಂಬ ವರ್ಕ್ ಆಗ್ತದೆ. ಮೇಲಾಗಿ ಒಂದೇ ಒಂದು ಸಲ ಆ ಹಾಡನ್ನು ನೋಡಿದಾಗ, ನಿನ್ನೆ ಒಂದು ಮೇಕಿಂಗ್ ವಿಡಿಯೋ ಬಿಟ್ಟಿದ್ದಾರೆ ಸಿನಿಮಾ ಟೀಮ್ ಅವರು, ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ಸರ್. ಅಂದ್ರೆ ಅದು ಎಷ್ಟೋ ವರ್ಷ ಹಿಂದೆ ಹೋದ್ರು ಆ ಥರದ್ದೊಂದು ಫೀಲ್ ಆಗ್ತಿದೆ. ಇದು ಪದಗಳಿಗೂ ಮೀರಿ ಒಂದಷ್ಟು ಕನೆಕ್ಟಿವಿಟಿ ಕೊಟ್ಟಾಗ, ಆಡಿಯನ್ಸ್ ಕೊಟ್ಟಾಗ ನಿಮಗೆ ಹೇಗೆ ಎನರ್ಜಿ ಪಾಸ್ ಆಗುತ್ತೆ? ನಿಮ್ಮ ರೈಟಿಂಗು, ಅವರ ಸ್ಟೈಲು, ಆ ಒಂದು ಲೊಕೇಶನ್ನು, ಆ ಒಂದು ರಿಚ್ ಆದಂತಹ ಒಂದು ಲೊಕೇಶನ್ನು, ಪ್ರಕಾಶ್ ವೀರ್ ಅವರ ಡೈರೆಕ್ಷನ್, ಇದೆಲ್ಲವೂ ಹೇಗೆ ಕಮೆಂಟ್ ಆಗುತ್ತೆ? ನನಗೆ ಫಾರಿನಲ್ಲಿ ಶೂಟ್ ಆಗುತ್ತೆ ಅಂತ ಒಂದು ಗೊತ್ತಿತ್ತು. ಯಾಕಂದರೆ ನನಗೆ ಸಾಂಗ್ ಬಂದಾಗಲೇ ಆಲ್ಮೋಸ್ಟ್ ಫಾರಿನ್ ಟಿಕೆಟ್ 1 ವೀಕ್ ಟೈಮ್ ಇತ್ತು. ನನಗೆ ಫಾರಿನ್ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದೀವಿ ಪ್ರಮೋ, ನನಗೆ ಈಗ ಟೈಮ್ ಇಲ್ಲ. ಸೊ ಈಗ ಇದರಲ್ಲಿ ಏನು ಬೆಸ್ಟ್ ಮಾಡ್ಬೋದು ನೋಡಿ ಅಂತ ಹೇಳಿ ನನಗೆ, ಸೊ ನಾನು ಅವಾಗ ಡೇ ನೈಟ್ ವರ್ಕ್ ಮಾಡಿದ್ದೆ ಅದಕ್ಕೆ. ಸೊ ಬಟ್ ನನಗೆ ವಿಜುವಲಿ ನೋಡಿದಾಗ, ನಾನು ಪೋಸ್ಟ್ ನೋಡಿದಾಗಲೇ ಅನಿಸ್ತು ಇದು ವಾವ್, ಏನೋ ವಾವ್ ಇದೆ. ಆ್ಯಂಡ್ ದರ್ಶನ್ ಸರ್ ಒಂದಿಷ್ಟು ವರ್ಷಗಳ ಹಿಂದಿನ ದರ್ಶನ್ ಸರ್ ಥರ ಕಾಣ್ತಿದ್ದಾರೆ, ಅದು ಒಂದು ಖುಷಿ. ಆ್ಯಂಡ್ ಅದ್ರ ಹಿಂದೆ ತುಂಬ ಹಾರ್ಡ್ ವರ್ಕ್ ಇದೆ. DOP ಆಗಿರ್ಬೋದು, ಅವರ ಮೇಕಪ್ ಮ್ಯಾನ್ ಆಗಿರ್ಬೋದು, ಆ್ಯಂಡ್ ಮಾಸ್ಟರ್ ಸಂತು ಮಾಸ್ಟರ್ ಕೊರಿಯೋಗ್ರಫಿ ಆಗಿರ್ಬೋದು. ಬಿಕಾಸ್ ನಿಮಗೆ ನೀವು ಹಿಂಗೆ ಇದ್ರೂ ಕೂಡ ಎಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಎದುರುಗಡೆ, ನಿಮ್ಗೆ ಶಾರ್ಟ್ಸ್ ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕೊರಿಯೋಗ್ರಫಿ ಅಗೇನ್ ಅಲ್ಟಿಮೇಟ್ಲಿ ಪ್ರಕಾಶ್ ಸರ್ ವಿಷನ್. ಸೊ ಇದೆಲ್ಲ ಆ್ಯಡ್ ಆನ್ ಆಗಿ ಅಷ್ಟು ಬ್ಯೂಟಿಫುಲ್ ಆಗಿ ಹಾಡು ಬಂದಿದೆ. ನಾನು ಪ್ರಕಾಶ್ ಸರ್ಗೆ ಸಾಂಗ್ ಲಿರಿಕಲ್ ನೋಡ್ತಿದ್ದಂಗೆ ಕಾಲ್ ಮಾಡಿ ಸರ್ ಇದು ವಿಡಿಯೋ ಸಾಂಗ್ ನೋಡ್ದಂಗೆ ಅನಿಸ್ತು ಸರ್ ನನಗೆ. ಅಂದರೆ ಅಷ್ಟು ಚೆನ್ನಾಗಿ ಇದಾಗ್ತದೆ, ಲಿರಿಕಲ್ ಥರ ಅನಿಸ್ತಿಲ್ಲ ಸರ್ ನನಗೆ, ವಿಡಿಯೋ ಸಾಂಗ್ ನೋಡ್ದಂಗೆ ಅನಿಸ್ತಿದೆ. ಅಷ್ಟು ಬ್ಯೂಟಿಫುಲ್ ಆಗಿ ಫ್ರೇಮ್ಸ್ ಇದೆ ಸರ್ ಅಂತ. ಇನ್ನೊಂದು ಸಾಂಗ್ ಬರ್ದಿರಲ್ಲ? ಎಸ್, ಆ್ಯಕ್ಚುಲಿ ಇದು ನಾನು 2ನೇ ಸಾಂಗ್ ಬರ್ದಿರೋದು. ಫಸ್ಟ್ ಸಾಂಗ್ ಬರ್ದಿದ್ದು ಇನ್ನೊಂದು ಸಾಂಗ್, ಅದು ತುಂಬಾ ಚೆನ್ನಾಗಿದೆ ಮೆಲಡಿ. ಅದು ಯಾವ ಜಾನರ್ ಅಂದ್ರೆ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ? ಲವ್ ಸಾಂಗ್. ಇದು ಮೋರ್ ಆಫ್ ರೊಮ್ಯಾಂಟಿಕ್ ಆ್ಯಂಡ್ ಸ್ವಲ್ಪ ಟೆಂಪೋ ಜಾಸ್ತಿ ಇದ್ದಂಥ ಮೋರ್ ಸೌಂಡಿಂಗ್ ಟೈಪ್ ಬೀಟ್ಸ್ ಆ್ಯಂಡ್ ಸೌಂಡಿಂಗ್ ಟೈಪ್ ಮೆಲಡಿ. ಅದು ತುಂಬ ನಿಮಗೆ ಸ್ಲೋ ಮೆಲಡಿ ಆ್ಯಂಡ್ ಅದು ತುಂಬ ನಿಮಗೆ ಕನೆಕ್ಟ್ ಇದೆಯಲ್ಲ ವಿತ್ ಮ್ಯೂಸಿಕ್, ನಿಮಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅದು ಫಸ್ಟ್ ಬರ್ದಿದ್ದ ಹಾಡು. ಅದು ಫಸ್ಟ್ ಬರ್ದಿದ್ದು, ಇದು ಸೆಕೆಂಡ್ ಬರ್ದಿದ್ದು, ಬಟ್ ರಿಲೀಸ್ ಆಗಿದ್ದು ಇದೇ ಫಸ್ಟ್. ಎಷ್ಟು ಅಂದ್ರೆ ನಮ್ಮ ಕೆಲಸ ನಾವು ಮಾಡಿಬಿಟ್ಟ ಮೇಲೆ ನಿರ್ಧಾರ ಮಾಡೋನು ದೇವರು ಅಂತಾರಲ್ಲ, ಹೌದು ಹಂಗೆ ಸಿನಿಮಾ ವಿಚಾರದ ನಿರ್ದೇಶಕರು. ಅಂಡ್ ಅದಕ್ಕೂ ಕಾಯ್ತಾ ಇದ್ದೀನಿ ನಾನು, ತುಂಬಾ ಕಾಯ್ತಾ ಇದ್ದೀನಿ. ಆಮೇಲೆ ಮೊನ್ನೆ ನೀವು ಮಾತಾಡ್ತಾ ಮಿಲನ ಪ್ರಕಾಶ್ ಅವ್ರ ಬಗ್ಗೆ ಹೇಳಿದ್ರಿ. ಆಲ್ರೆಡಿ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಈಸ್ ಅ ಫ್ಯಾಂಟಾಸ್ಟಿಕ್ ಫಿನಾಮಿನಲ್ ಡೈರೆಕ್ಟರ್ ಅಂತ. ತಾರಕ್ ನಂತರ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಮಾತಾಡ್ತಾರೆ ಕಾಂಬಿನೇಷನ್ಗಳು ವರ್ಕ್ ಆಗಬೇಕು, ಕಾಂಬಿನೇಷನ್ಗಳು ಚೆನ್ನಾಗಾದಲ್ಲೇ ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ. ಒಬ್ಬ ಸ್ಟಾರ್ ನಟ ಮತ್ತು ಒಬ್ಬ ಸ್ಟಾರ್ ನಿರ್ದೇಶಕನ ಕಾಂಬಿನೇಷನನ್ನು ಆಸ್ ಅ ಫ್ಯಾನ್ ಆಗಿ ನೀವು ಹೇಗೆ ಫೀಲ್ ಮಾಡ್ತೀರಿ? ಸೊ ನಾನು ಅವರ ರಿಷಿ, ಖುಷಿ, ಗೋಕುಲ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದವನು. ಮಿಲನ ಅಂತೂ ಬಿಡಿ, ಅದು ಟಿ ವಿಲಿ ಬಂದರೆ ಚಾನಲೇ ಚೇಂಜ್ ಆಗಲ್ಲ, ಅಡ್ವರ್ಟೈಸ್ ಬಂದಾಗಲೂ ಚಾನಲ್ ಚೇಂಜ್ ಆಗಲ್ಲ. ಬಿಕಾಸ್ ಅಪ್ ಅಂತ ಸ್ಟಾರ್ಟ್ ಆಗ್ಬಿಟ್ರೆ ಮಿಸ್ ಆಗಿಬಿಡುತ್ತೆ ಏನೋ ಅನ್ನೋದು. ಅಪ್ಪು ಸರು, ಪಾರ್ವತಿ ಅವರು, ಆಮೇಲೆ ಮ್ಯೂಸಿಕ್ ಮನೋಮೂರ್ತಿ ಅವ್ರ ಮ್ಯೂಸಿಕ್ಕು, ಜೈನ್ ಸರ್ ಸಾಹಿತ್ಯ. ಸೊ ವಂಶಿ ತುಂಬ ಇಷ್ಟ ನನಗೆ. ವಂಶಿಯಲ್ಲಿ ಲಕ್ಷ್ಮೀ ಮೇಡಮ್ ಊಟ ಮಾಡಿಸ್ತಾರಲ್ಲ, ವಿಷ ಹಾಕ್ಬಿಟ್ಟು ಊಟ ಮಾಡಿಸ್ತಾರೆ, ವಿಷ ಹಾಕ್ಬಿಟ್ಟಿದ್ದೀನಿ ಕಂದ ಅನ್ನೋ ಆ ಸೀನ್ಗಳೆಲ್ಲ ಇದೆಯಲ್ಲ, ಅದು ಅದ್ಭುತ. ಅಗೇನ್ ಅವರು ತಾರಕ್, ಸಿದ್ಧಾರ್ಥದಲ್ಲೂ ದೊಡ್ಡ ಮ್ಯೂಸಿಕಲ್ ಹಿಟ್ ಅವ್ರದ್ದು. ಸೊ ಅವ್ರ ಜೊತೆ ವರ್ಕ್ ಅಂದರೆ ಅಂದ್ಕೊಂಡಿಲ್ಲ ಯಾವಾಗೇನೋ ವರ್ಕ್ ಮಾಡೋಕ್ಕೆ ಸಿಗುತ್ತೆ ಅಂತ. ಅವ್ರನ್ನೆಲ್ಲ ಒಂದು ದೂರದಿಂದ ನೋಡಿರೋದು. ಬಟ್ ಅವ್ರ ಜೊತೆ ವರ್ಕ್ ಮಾಡಿದಾಗ ಅವರ ಒಂದು ನಿರ್ದೇಶನ ಬಗ್ಗೆ ಹೇಳೋದೇ ಬೇಡ. ಎಲ್ಲ ಸಿನಿಮಾಗಳು, ಈ ಮ್ಯೂಸಿಕ್ಸ್ ಇದೆಲ್ಲ ಹೇಳುತ್ತೆ ಅವ್ರ ಎಂಥ ನಿರ್ದೇಶಕ ಅಂತ. ಬಟ್ ನನಗೆ ಅವರಲ್ಲಿ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಲ್ವಾ. ಅವರು ಫಸ್ಟ್ ಟೈಮ್ ಫೋನಲ್ಲಿ ಮಾತಾಡಿದಾಗಲೇ ನನಗೆ ವಾಟ್ ಅ ಜೆಂಟಲ್ ಮ್ಯಾನ್ ಅನ್ನೋ ಥರನೇ ಅನಿಸಿದೆ ನನಗೆ. ನಾನು ಒಂದ್ಸತಿ ಮೀಟ್ ಮಾಡಿದೆ ಅವ್ರಿಗೆ, ಅವ್ರು ನನ್ನ ಹಾಡುಗಳ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಅದು ಖುಷಿ ನನಗೆ. ಒಬ್ಬೊಳ್ಳೆ ನಿರ್ದೇಶಕ ಆಗೋದಕ್ಕೆ ಒಬ್ಬೊಳ್ಳೆ ವ್ಯಕ್ತಿ ಆಗೋದು ತುಂಬ ಮುಖ್ಯ ಅನ್ನೋದಿದೆಯಲ್ಲ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಪ್ರಕಾಶ್ ಸರ್. ಡಿಸೆಂಬರ್ 12ಕ್ಕೆ ಸಿನಿಮಾ ಅನೌನ್ಸ್ ಆಗಿದೆ. ನಿಮ್ಮ ಮನಸ್ಸಲ್ಲಿ, ನಿಮ್ಮ ತಲೆಯಲ್ಲಿ ಒಂದು ಓಡ್ತಾ ಇರುತ್ತೆ, ಗುರು ಈ ಸಿನಿಮಾನ ಅವರ ಎಲ್ಲ ಸೆಲೆಬ್ರಿಟಿಗಳು, ಅಂದರೆ ಅಭಿಮಾನಿಗಳನ್ನ ಅವ್ರ ಸೆಲೆಬ್ರಿಟೀಸ್ ಅಂತಾರೆ, ಅವ್ರ ಸೆಲೆಬ್ರಿಟೀಸ್ಗಳು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೀವು ಕಲ್ಪನೆ ಮಾಡುವಂಥ ರೀತಿ? ನಾನು ಕಲ್ಪನೆ ಮಾಡ್ಕೊಂಡ ರೀತಿಗಿಂತ ಇನ್ನೊಂದು ಡಬಲೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಸಿನಿಮಾಗೆ ಒಂದು ಶಕ್ತಿ ಇದ್ರೆ, ದರ್ಶನ್ ಸರ್ ಸಿನಿಮಾಗೆ ಇನ್ನೊಂದು ಶಕ್ತಿ ಇರುತ್ತೆ ಫ್ಯಾನ್ಸ್ ಅಂತ ಬಂದಾಗ. ಆ್ಯಂಡ್ ಫ್ಯಾನ್ಸ್ ಅದನ್ನ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ, ತುಂಬ ದೊಡ್ಡ ಸೆಲೆಬ್ರೇಟ್ ಮಾಡ್ತಾರೆ ಅಂತಾನೆ. ಯಾಕಂದರೆ ಹಾಡು ಅಲ್ಲೇ ನೋಡ್ತಿದ್ದೀನಿ ನಾನು, ಸಿನಿಮಾ ಯಾವ ಲೆವೆಲಿಗೆ ಸೆಲೆಬ್ರೇಟ್ ಮಾಡ್ಬೋದು ಅನ್ನೋದೊಂದು
ಖಂಡಿತವಾಗ್ಲೂ ಇದಿದೆ. ಅಧ್ಯಾಯ 1 ಕಾಂತಾರದ ಮಾತಾಡಿದೆ, ಅಧ್ಯಾಯ 2 ಡೆವಿಲ್ ಮಾತಾಡಿದೆ, ಅಧ್ಯಾಯ 3 ನಿಮ್ಮ ಪರ್ಸನಲ್ ವಿಷಯ. ಅಂದರೆ ನಮ್ಮ ಆಫೀಸಲ್ಲಿ ಓಡ್ತಾ ಇರೋದು ಸಾಂಗ್ ನೀವು ಬರೆದಂಥ ಭಾವಗೀತೆ. ಲಾಸ್ಟ್ ಟೈಮ್ ಮಾತಾಡಿದ್ವಿ, ತುಂಬ ಕಾಡುವಂತಹ ಹಾಡು, ತುಂಬ ಹೆಕ್ಕಿ ತೆಗೆಯುವಂತಹ ಪದಗಳು. ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ. ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಿ? ತುಂಬ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ವ್ಯೂಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಮೆಂಟ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ದ ಜೆನ್ಯೂನಿಟಿ ನೀವು ಬರೆದಂಥ ಪದಗಳ ಬಗ್ಗೆ. ಸೊ ನಾವೀಗ ಸಿನಿಮಾಗಳಿಗೆ ಹಾಡು ಬರಿತೀವಿ, ಎಲ್ಲ ಆಯಿತು. ಸೊ ಒಂದೊಂದು ಸತಿ ನಮ್ಮ ಎಮೋಷನ್ ಆಚೆ ಬರುತ್ತೆ ಹಾಡು ಬರಿಬೇಕಾದ್ರೆ, ಡೆಫಿನೆಟ್ಲಿ. ಬಟ್ ಕಂಪ್ಲೀಟ್ ಹಾಡು ನಂದೇ, ಕಂಪ್ಲೀಟ್ ಹಾಡು ನಂದೇ, ನಂದೇ ಭಾವನೆ ಇದು ಅನ್ನೋದಿದ್ದೀರಾ. ದೋ ಹಾಡು ರಿಲೀಸ್ ಆದಮೇಲೆ ಎಲ್ಲರೂ ಹೇಳ್ಕೊತಿದ್ದಾರೆ, ತುಂಬ ಕನೆಕ್ಟ್ ಆಗ್ತಿದೆ ಹಾಡು, ನಮ್ಮ ಬಾಲ್ಯಗಳು ನೆನಪಾಗ್ತದೆ, ನಮ್ಮೂರು ನೆನಪಾಗ್ತದೆ, ತುಂಬ ಜನ ಮೆಸೇಜ್ ಮಾಡಿದರೆ, ಒಂದು ಕಮೆಂಟ್ಸಲ್ಲೂ ಇದೆ. ಬಟ್ ನನಗೆ ಬರಿತಾ ಅಥವಾ ರಿಲೀಸ್ಗೂ ಮುಂಚೆ ಅದು ನನ್ನ ಭಾವನೆ ಇದು ಅನ್ನೋ ಥರ ಅದು ಅನ್ಸೋದು ನಾನು ಭಾವಗೀತೆಗಳು ಬರೆದಾಗ. ಯಾಕಂದರೆ ನಾನು ನನಗೋಸ್ಕರ ಬರ್ಕೋತಾರೆ. ಈಗ ನಾನು 2 ಭಾವಗೀತೆಗಳು ಬರೆದಿದ್ದೀನಿ, 3ನೇದು ಬರೆಯೋಕೆ ಆಗ್ತಿಲ್ಲ, ನಾನು ಇಲ್ಲಿವರೆಗೂ ಬರ್ದಿಲ್ಲ ನಾನು. ಬಿಕಾಸ್ ಅದನ್ನ ಅದೇ ಜನ್ರೇಟ್ ಆಗಬೇಕು. ಸಿನಿಮಾ ಹಾಡುಗಳಂದ್ರೆ ನಾನು ಕೂತ್ಕೊಂಡು ಈಗ ಹಾಡು ಬರಿಬೇಕು, ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂತ್ಕೋತೀನಿ. ಬಟ್ ಭಾವಗೀತೆಗೆ ನಾನು ಯಾವತ್ತೂ ಈಗ ಬರಿಬೇಕು ಅಂತ ಕೂತಿಲ್ಲ. ಹಿಂಗೆ ಮೊದಲನೇ ಮಾತನಾಡದೇ ಇರಬೇಡನು, ನಾನು ಹಿಂಗೆ ಎಲ್ಲೋ ಮನೇಲಿ ಹಿಂಗೆ ಇದು ಮಾಡ್ತಿರ್ಬೇಕಾದ್ರೆ ಮಾತನಾಡದೇ ಇರಬೇಡ ಮುನಿಸು ಏನೇ ಇರಲಿ ಅಂತ ಬಂದಿದ್ದು. ಇದು ಕೂಡ ಹಾಗೆ. ನಾನು ನಮ್ಮೂರಲ್ಲಿ ಕೋವಿಡ್ ಟೈಮಲ್ಲಿ ರೋಡ್ ನೋಡಿದಾಗ ನೋಡಿದೆ ಇದೆಲ್ಲ ಮುಂಚೆ ಮಣ್ಣಿತ್ತಲ್ವಾ, ಇಲ್ಲೆಲ್ಲ ಕಲ್ಲು ಮುಳ್ಳು ಇತ್ತಲ್ವಾ ಅಂತ ಸುಮ್ಮನೆ ಒಂದು ಯೋಚನೆ ಬಂತು. ಆವಾಗ ನಾನು ಬರೆದಂಥ ಲೈನ್, ನನ್ನ ಊರ ದಾರಿ ಮೇಲೆ ಟಾರು ಹಾಕಲಾಗಿದೆ, ಅದರ ಕೆಳಗೆ ನನ್ನ ಪುಟ್ಟ ಹೆಜ್ಜೆ ಗುರುತೊಡಗಿದೆ ಅಂತ ಬಂದಿದ್ದದು. ಆ ಥರದ್ದು ಏನೋ ಒಂದು ಬರಬೇಕು ಅಂತ ಈಗ ಕಾಯ್ತಿದ್ದೀನಿ, ಇನ್ನೂ ಬಂದಿಲ್ಲ. ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಅದು ಅಷ್ಟು ಅಥೆಂಟಿಕ್ ಎಮೋಷನ್ ಭಾವಗೀತೆಗಳದು. ನಾನು ಎಷ್ಟೇ ಭಾವಗೀತೆಗಳು ಬರೆದ್ರು ಬಹುಶಃ ಹಿಂಗೆ ಆಗುತ್ತೇನೋ. ಅದ್ರ ಮಧ್ಯೆ ಒಂದು ಪುಸ್ತಕ ಕೂಡ ಬ್ರಿಲಿಯಂಟ್. ಅಂದರೆ ಇದೆಲ್ಲವನ್ನು ಸಂಭ್ರಮಿಸುವಂತಹ ಕಾಲ. ಅಂದರೆ ಎಷ್ಟೋ ವರ್ಷ ಆದಮೇಲೆ ಯಾರೊಬ್ಬರು ಬರೀತಾರೆ ಅನ್ನೋದಕ್ಕಿಂತಲೂ ಆ ಸಿನಿಮಾ ಸಾಹಿತ್ಯದ ಜೊತೆಗೇನೆ ಒಂದಷ್ಟು ಬರವಣಿಗೆ ಅದು ಪುಸ್ತಕ ರೂಪವಾಗಿ ಆಚೆ ಬಂದಾಗ ಅದನ್ನು ಕೂಡ ನಾವು ಅದನ್ನು ನಿಮ್ಮ ಪ್ರಮೋದ್ ಮರವಂತಿಯವರ ಅಸ್ತಿತ್ವ ಅಂತ ನಾನು ಭಾವಿಸ್ತೀನಿ. ಈಗ ನೆಕ್ಸ್ಟ್ ಲೈನಪ್ಸ್ ಯಾವುದಿದೆ ಪ್ರಮೋದ್ ಸಿನಿಮಾಗಳದ್ದು? ಸಿನಿಮಾಗಳ ಲೈನಪ್ ಅಂತ ಬಂದರೆ ಈಗ ಮಾರ್ನಮಿ ಅಂತ ಸಿನಿಮಾದ ಅದು ನಾಡ್ದು 20ಕ್ಕೆ ಇದಿದೆ, ಸಾಂಗ್ ಲಾಂಚ್ ಇದೆ. ಚರಣ್ ರಾಜ್ ಅವ್ರ ಜೊತೆ ಫಸ್ಟ್ ವರ್ಕ್ ಮಾಡಿದಂಥ ಹಾಡು, ಬಟ್ ರಿಲೀಸ್ ಇನ್ನೊಂದು ಆಯಿತು. ಆಮೇಲೆ ವರ್ಕ್ ಮಾಡಿದ ಸಾಂಗು ಅಜ್ಞಾತವಾಸಿ ನಗುವಿನ ಹೆಸರಾಯಿತು. ಬಟ್ ಇದು ಚರಣ್ ಸರ್ ಸ್ಟುಡಿಯೋ ಹೋಗಿ ನಾನು ಮೊದಲು ಕೂತು ಅವ್ರ ಎದುರುಗಡೆ ಕೂತು ಬರೆದಂಥ ಹಾಡು. ನಾನು ತುಂಬ ನನಗೆ ಯಾವುದಾದ್ರು ಒಂದು 3-4 ನೀವು ಬೆಸ್ಟ್ ನಿಮ್ಮ ವರ್ಕ್ ತೋರಿಸಿ ಅಂತ ಹೇಳಿದ್ರೆ ಅದರಲ್ಲಿ ಈ ಹಾಡನ್ನು ನಾನು ಪಿಕ್ ಮಾಡ್ತೀನಿ. ಆ್ಯಂಡ್ ಮ್ಯೂಸಿಕ್ ಚರಣ್ ರಾಜ್ ಅವ್ರ ಮ್ಯೂಸಿಕ್ ನಿಮ್ಗೆ ಗೊತ್ತೇ ಇದೆ. ಅದನ್ನು ಇತ್ತೀಚೆಗೆ ಮಂಗ್ಲಿ ಅವ್ರು ಹಾಡಿದ್ರು. ಮಂಗ್ಲಿ ಅವರು ನಾವು ಒಂದು ಫ್ಲೇವರ್ ವಾಯ್ಸ್ ಕೇಳಿದ್ದೀವಿ, ಈ ಹಾಡಲ್ಲಿ ಇನ್ನೊಂದು ಫ್ಲೇವರ್ ಕೇಳಿದ್ದೆ. ಸೊ ಮಾರ್ನಮಿ ಅಂತ ಸಿನಿಮಾದು, ರಿಷಿತ್ ಶೆಟ್ಟಿ ಅಂತ ಡೈರೆಕ್ಟರು. ಅದಾದಮೇಲೆ ಕರಾವಳಿ ಪ್ರಜ್ವಲ್ ದೇವರಾಜ್ ಅವರು ಮತ್ತು ರಾಜ್ ಬಿ ಶೆಟ್ಟಿ ಅವರು ಇರೋದಂತೂ ಮಿತ್ರ ಅವರು ಇದ್ದಾರೆ. ಅದು ನಾನು ತುಂಬ ಎದುರು ನೋಡ್ತಾರೆ ಅಂತ ಒಂದು ಸಿನಿಮಾ. 4 ಹಾಡುಗಳು ಈಗಾಗಲೇ ಆಗಿದೆ, ಬರೆದಿದ್ದೀನಿ. ಸಚಿನ್ ಬಸ್ರೂರು ಮ್ಯೂಸಿಕ್ ಅದಕ್ಕೆ. ಸೊ ಒಂದು ತುಂಬ ಡಿಫ್ರೆಂಟ್ ಸೌಂಡ್ ಆಗುವಂಥ ಹಾಡುಗಳು, ಒಂದು ತುಂಬ ಡಿಫ್ರೆಂಟಾಗಿ ಸೌಂಡ್ ಆಗುವಂಥ BGM, ಒಂದು ಇನ್ನೊಂದು ಬೇರೆ ಥರದ ಸಂಗೀತದ ಒಂದು ಟೇಸ್ಟ್ ಅದರಿಂದ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಅದು ಆ ಪ್ರಾಜೆಕ್ಟ್ ಕೆಲಸ ಮಾಡಿ ತುಂಬ ಖುಷಿ ಇದೆ. ಅದಾದಮೇಲೆ ಅಜಯ್ ರಾವ್ ಅವ್ರದ್ದು 2 ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಸೊ ಈ ಥರ ಒಂದಿಷ್ಟು ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ಒಂದಿಷ್ಟು ಸಿನಿಮಾಗಳು ಕೆಲಸ ನಡೀತಾನೆ ಇದೆ. ಪ್ರತಿ ತಿಂಗಳು ಅಂದಾಜು ಒಂದು 4 ಸಾಂಗ್ ಬರ್ತಾವ. ಅಂದರೆ ಸಿನಿಮಾಗಳು ಬೇರೆ ಆಗಿರ್ಬೋದು, ಪ್ರಮೋದ್ ಮರವಂತಿಯವ್ರದ್ದು ಪ್ರತಿ ತಿಂಗಳು 4 ಸಾಂಗ್ ರಿಲೀಸ್ ಆಗ್ತಾ ಇರೋದ. ಒಂದೊಂದು ಸತಿ ಜಾಸ್ತಿನೇ ಆಗ್ಬಿಡುತ್ತೆ, ಒಂದೊಂದು ತಿಂಗಳಲ್ಲಿ 1-2 ಆಗುತ್ತೆ. ಸೊ ಅದೇ ಈ ಮಂತಲ್ಲಿ ಇದು ಮಾರ್ನಮಿ ರಿಲೀಸ್ ಆಗುತ್ತೆ. ಆಮೇಲೆ ಗಣಿ BCom ಅದು 2 ಅಭಿಷೇಕ್ ಶೆಟ್ಟಿ ಅವ್ರದ್ದು, ಅದ್ರದ್ದು ಒಂದು ಹಾಡು ಚೆನ್ನಾಗಿ ಬಂದಿದೆ, ಅದು ರಿಲೀಸ್ ಆಗೋ ಚಾನ್ಸಸ್ಗಳಿದೆ. ಸೊ ಹಿಂಗೆ ಆಗ್ತಾ ಇದೆ ಸರ್. ಭಾಳ ಖುಷಿ ಆಯಿತು. ಅಕ್ಟೋಬರ್ 2ಕ್ಕೆ ರಿಲೀಸ್ ಆದಂತಹ ನಿಮ್ಮ ಕಾಂತಾರ ಸಿನಿಮಾದ ಮಾತುಕತೆ ನೆಕ್ಸ್ಟ್ ಬರುವಂತಹ ಡೆವಿಲ್ವರೆಗೂ ಬಂದು ನಿಂತ್ಕೋತು. ಇದ್ರ ಮಧ್ಯೆ ನಿಮ್ಮಲ್ಲಿರುವಂತಹ ರೈಟರ್ನ ತುಂಬ ಮನಸಾರೆ ಸಂಭ್ರಮಿಸುವಂಥ ಒಬ್ಬ ಅಭಿಮಾನಿ, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಗುತ್ತೆ. ನಿಮ್ಮ ಜರ್ನಿ ನಿರಂತರವಾಗಿರಲಿ ಪ್ರಮೋದ್. ರಾಘವೇಂದ್ರ ಚಿತ್ರವಾಣಿಯ ವೀಕ್ಷಕರಿಗೆ ಏನು ಹೇಳ್ತಿ ಇಷ್ಟಪಡ್ತೀರಾ? ಸೊ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಬಗ್ಗೆ ನಾವು ಮಾತಾಡಿದ್ವಿ. 50 ವರ್ಷಗಳು ಇತಿಹಾಸ ಇರುವಂಥ ಸಂಸ್ಥೆ. ಸೊ ಈಗಲೂ ನಾನು ನನಗೆ ಆ್ಯಕ್ಚುಲಿ ಸಿಂಗಾರ ಸಿರಿ ಫಸ್ಟ್ ಅವಾರ್ಡ್ ಕೊಟ್ಟಂಥ ಸಂಸ್ಥೆ. ಸೊ ನಾನು ಸಿಂಗಾರ ಸಿರಿ ಫೈನಲ್ ಆದಮೇಲೆ ಫಸ್ಟ್ ಹೋಗಿದ್ದು ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯಕ್ಕೆ ಹೋಗಿದ್ದು. ಫಸ್ಟ್ ಅವಾರ್ಡ್ ಸಿಕ್ಕಿದ್ದು ರಾಘವೇಂದ್ರ ಚಿತ್ರವಾಣಿ.
ಸೊ ಈಗಲೂ ನನಗೆ ರಾಘವೇಂದ್ರ ಚಿತ್ರವಾಣಿ ಮೊಮೆಂಟೋ ನೋಡಿದಾಗೆಲ್ಲ ಹಾ. ನನಗೆ ಅದೊಂದು ಏನೋ ಒಂದು ಎಮೋಷ್ನಲ್ ಕನೆಕ್ಟ್. ನಾನು ಆದ ಕೂಡಲೇ ಮಂತ್ರಾಲಯಕ್ಕೆ ಹೋಗಿದ್ದೆ, ಫಸ್ಟ್ ಅವಾರ್ಡ್ ರಾಘವೇಂದ್ರ ಇದು ಬಂತು, ಚಿತ್ರವಾಣಿಗೆ ಬಂತು ಅನ್ನೋದೊಂದು ಆ ಒಂದು ಎಮೋಷ್ನಲ್ ಕನೆಕ್ಟ್ ಇದೆ. ಆ್ಯಂಡ್ ಸುಧೀಂದ್ರ ವೆಂಕಟೇಶ್ ಸರ್ ಜೊತೆ ನಾವು ವಾರಕ್ಕೆ ಒಂದ್ಸತಿ ಭೇಟಿ ಆದಂಗೆ ಆಗ್ತಿತ್ತು. ಸೊ ಒಂದು ಆ ಆತ್ಮೀಯತೆ ಇದೆ. ಅಷ್ಟು ಸಿನಿಮಾ ಕೆಲಸ ಮಾಡಿದವರು ಆ್ಯಂಡ್ ನಾವು ಈಗ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ಖುಷಿ. ಸೊ ಡಿಜಿಟಲಿ ಮತ್ತೆ ಅವರೊಂದು ಈ ಥರ ಶುರು ಮಾಡಿರೋದು, ನಿಜ ನಿಜ ಅದರಲ್ಲಿ ಬಂದು ಇಂಟರ್ವ್ಯೂ ಕೊಟ್ಟಿರೋದು ತುಂಬ ಖುಷಿ ಇದೆ ಸರ್. ಎಸ್, ಭಾಳ ಖುಷಿ ಆಯ್ತು ಪ್ರಮೋದ್. ಅಂದರೆ ಸರ್ ಪ್ರತಿ ಸಲ ಮಾತಾಡುವಾಗಲೂ ಹೊಸ ಥರ ಚರ್ಚೆ ಆಗುತ್ತೆ. ನನಗೇಂದ್ರೆ ಇದು ಸಂದರ್ಶನ ಅನ್ಸೋದೇ ಇಲ್ಲ, ಒಂದು ಮುಕ್ತವಾದಂಥ ಮಾತುಕತೆ. ಅದು ವಾಹಿನಿ ಬೇರೆ ಆಗಿರ್ಬೋದು, ಹೌದು, ಬಟ್ ಆ ಮಾತುಗಳು ತುಂಬಾ ಅಂತರಾತ್ಮದಿಂದ ನಾವೇನೋ ಮಾತಾಡ್ತಿದೀವಿ, ಅವ್ರಿಗೆ ಸುಮ್ಮನೆ ಕ್ಯಾಂಡಿಡೇಟ್ ಆಗಿ ಶೂಟ್ ಮಾಡ್ಕೋತಿದ್ದಾರೆ ಅಂತ ಅನ್ಸ್ತಿರೋದು. ಕ್ಯಾಮರಾ ಇರೋದು ಮರ್ತು ಬಿಡ್ತೀವಿ. ನಿಜ ನಿಜ ನಿಜ. ಆಗಲಿ ಪ್ರಮೋದ್, ಡೆವಿಲ್ಗಿಂತಲೂ ಮುಂಚೆ ಬರುವಂಥ ಎಲ್ಲ ಸಿನಿಮಾಗಳು ಹಿಟ್ ಆಗಲಿ. ಡೆವಿಲ್ ಬಂದ ನಂತರ ಒಂದು ಆರ್ಭಟ ಚೆನ್ನಾಗಾಗಲಿ ಪ್ರಮೋದ್ ಮರವಂತೆ ಕೆರಿಯರ್ಲಿ ಅಂತ ಭಾವಿಸ್ತಾ ರಾಘವೇಂದ್ರ ಚಿತ್ರವಾಣಿ ಮಾತಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಮ್ಮ ಕನ್ನಡದ ಪ್ರತಿಭೆ ಪ್ರಮೋದ್ ಮರವಂತೆ ಅವ್ರ ಮಾತು. ಈಗಾಗಲೇ ಕಾಂತಾರ ಒಂದು ಅಲೆ ನಿಂತಿಲ್ಲ, ಅದು ನಿಲ್ಲೋದು ಬೇಡ. ಅದರ ನಂತರ ಬಹಳಷ್ಟು ಸಿನಿಮಾಗಳು ಪ್ರಮೋದ್ ಮರವಂತೆ ಅವರ ಲೇಖನಿಂದ ಬಂದಂಥ ಹಾಡುಗಳ ಮೂಲಕ ನಾವು ಸಂಭ್ರಮಿಸ್ಬೋದು. ಒಂದು ದೊಡ್ಡ ಸಿನಿಮಾ ಕಣ್ಮುಂದೆ ಬರೆದಿರುವಂಥದ್ದು ಡೆವಿಲ್ ಚಿತ್ರಕ್ಕಾಗಿ ಪ್ರಮೋದ್ ಮರವಂತೆ ಅವರು 2 ಹಾಡನ್ನು ಬರೆದಿದ್ದಾರೆ. ಆಲ್ರೆಡಿ ಒಂದು ಹಾಡು ಒಂದು ಸಲ ರಿಲೀಸ್ ಆಗಿದೆ. ನೀವು ಆ ಹಾಡನ್ನು ಎಂಜಾಯ್ ಕೂಡ ಮಾಡ್ತೀರಿ. ರಾಘವೇಂದ್ರ ಚಿತ್ರವಾಣಿಯಲ್ಲಿ ಮತ್ತಷ್ಟು ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂಥ ಅಪ್ಡೇಟ್ ಸಿಗುತ್ತೆ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕಾಗಿದ್ದು ನಮ್ಮ ಕನ್ನಡದ ರೈಟರ್ಗಳನ್ನು. ಥ್ಯಾಂಕ್ ಯು ಸೊ ಮಚ್.